ನಮಸ್ಕಾರ ಸ್ನೇಹಿತರೆ ಕೆಂಪು ಸಮುದ್ರದಲ್ಲಿ ಭಾರತಕ್ಕೆ ಸೇರಿದಂತಹ ಒಂದು ವಾಣಿಜ್ಯ ಸರಕು ಹಡಗಿನ ಮೇಲೆ ದಾಳಿ ನಡೆದಿದೆ. ಹಡಗಿನಲ್ಲಿದ್ದಂತಹ ಎಲ್ಲಾ ಸಿಬ್ಬಂದಿಗಳನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಈ ಘಟನೆ ನಡೆದಿರೋದು ರೆಡ್ ಸಿ ಅನ್ನೋ ಒಂದು ಪ್ರಮುಖ ಸಮುದ್ರ ಮಾರ್ಗದಲ್ಲಿ. ಏಷ್ಯಾ ಹಾಗೂ ಯುರೋಪ್ ಮಧ್ಯೆ ನಡೆಯುವಂತಹ ವ್ಯಾಪಾರದ ಒಂದು ದೊಡ್ಡ ಭಾಗ ಈ ಸಮುದ್ರ ಮಾರ್ಗದಲ್ಲೇ ಸಾಗುತ್ತೆ. ಕಳೆದ 2 ವರ್ಷಗಳಿಂದ ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೀತಾನೆ ಇದೆ. ಈ ಬಾರಿ ಭಾರತೀಯ ಧ್ವಜ ಹೊಂದಿದಂತಹ ಒಂದು ವಾಣಿಜ್ಯ ಸರಕು ಹಡಗಿನ ಮೇಲೆ ದಾಳಿಯಾಗಿದೆ. ಹಾಗಾದ್ರೆ ಈ ಹಡಗು ಏನ್ ಮಾಡ್ತಾ ಇತ್ತು? ಈ ದಾಳಿ ಹೇಗೆ ನಡೀತು? ಈ ಘಟನೆಯ ಹಿಂದೆ ಯಾರ ಕೈವಾಡ ಇರಬಹುದು? ಈ ದಾಳಿಯಿಂದ ಭಾರತದ ಮೇಲೆ ಯಾವ ಪರಿಣಾಮ ಬೀರಬಹುದು? ಹಾಗೂ ರೆಡ್ ಸಿ ಯಾಕೆ ಇಷ್ಟೊಂದು ಸೂಕ್ಷ್ಮ ಪ್ರದೇಶವಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ದಾಳಿಗೆ ಗುರಿಯಾದ ಹಡಗಿನ ಹೆಸರು ಬಂದು MSV ಫೈಜೆ ನೂರೆ ಓಲಿಯಾ ಅಂತ. ಇದು ಭಾರತೀಯ ಧ್ವಜ ಹೊಂದಿದಂತಹ ಒಂದು ವಾಣಿಜ್ಯ ಸರಕು ಹಡಗು. ಅಂದರೆ ಇದು ಯಾವ ಸೇನೆಗೂ ಸೇರಿದ್ದ ಹಡಗಲ್ಲ. ಸಾಮಾನ್ಯವಾಗಿ ಸರಕನ್ನ ಸಾಗಿಸುವುದಕ್ಕೆ ಬಳಸುವಂತಹ ಒಂದು ವ್ಯಾಪಾರಿ ಹಡಗು. ಈ ಹಡಗು ಯೆಮೆನ್ ಸಮೀಪದ ರೆಡ್ ಸಿ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದಾಗ ದಾಳಿಗೆ ಗುರಿಯಾಗಿದೆ. ದಾಳಿಯಿಂದ ಹಡಗಿಗೆ ಗಂಭೀರವಾಗಿ ಹಾನಿಯಾಗಿದೆ. ನಂತರ ಅದನ್ನ ಉಳಿಸೋದಕ್ಕೆ ಸಾಧ್ಯವಾಗದಿರೋ ಕಾರಣ ಸಮುದ್ರದಲ್ಲಿ ಅದು ಮುಳುಗಡೆಯಾಗಿದೆ. ಹಡಗಿನಲ್ಲಿ ಒಟ್ಟು 14 ಸಿಬ್ಬಂದಿ ಇದ್ರು. ಅದರಲ್ಲಿ 13 ಜನ ಭಾರತೀಯರು. ಅದೃಷ್ಟವಶಾತ್ ಎಲ್ಲಾ ಸಿಬ್ಬಂದಿಗಳನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಆದ್ದರಿಂದ ಮಾನವ ಜೀವಹಾನಿ ಯಾವುದು ಕೂಡ ಸಂಭವಿಸಿಲ್ಲ. ಈ ಘಟನೆ ನಡೆದ ತಕ್ಷಣ ಭಾರತ ಈ ದಾಳಿಯನ್ನ ಖಂಡನೆ ಮಾಡಿದೆ. ಅಂದಹಾಗೆ ಈ ಘಟನೆ ಯಾಕೆ ಇಷ್ಟೊಂದು ದೊಡ್ಡ ಸುದ್ದಿ ಮಾಡ್ತಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ದಾಳಿಗೆ ಗುರಿಯಾಗಿದ್ದು ಭಾರತೀಯ ಧ್ವಜ ಹೊಂದಿದಂತಹ ಒಂದು ಹಡಗು. ಯಾವುದೇ ದೇಶದ ಧ್ವಜ ಹೊಂದಿರುವ ಹಡಗಿನ ಮೇಲೆ ದಾಳಿ ನಡೆದರೆ ಆ ದೇಶ ನೇರವಾಗಿ ಈ ಘಟನೆಯಿಂದ ಪ್ರಭಾವಕ್ಕೊಳಗಾಗುತ್ತೆ. ಆದ್ರಿಂದ ಭಾರತ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಎರಡನೇದಾಗಿ, ಈ ದಾಳಿ ನಡೆದಿರೋದು ರೆಡ್ ಸಿ ನಲ್ಲಿ. ಕಳೆದ 2 ವರ್ಷಗಳಿಂದ ಈ ಪ್ರದೇಶದಲ್ಲಿ ಹಲವು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೀತಾನೆ ಇದೆ. ಈಗ ಮತ್ತೊಂದು ಹಡಗು, ಅದರಲ್ಲೂ ಕೂಡ ಭಾರತೀಯ ಧ್ವಜ ಹೊಂದಿದಂತಹ ಹಡಗು ದಾಳಿಗೆ ಗುರಿಯಾಗಿರೋದು ಈ ಸಮಸ್ಯೆ ಇನ್ನೂ ಮುಗಿದಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಮೂರನೇದಾಗಿ, ಈ ಘಟನೆ ಕೇವಲ ಒಂದು ಹಡಗಿನ ನಷ್ಟಕ್ಕೆ ಸೀಮಿತವಾಗಿಲ್ಲ. ಇದರ ಪರಿಣಾಮ ಜಾಗತಿಕ ವ್ಯಾಪಾರ, ಸಮುದ್ರ ಭದ್ರತೆ ಹಾಗೂ ವಿವಿಧ ದೇಶಗಳ ಆರ್ಥಿಕತೆ ಮೇಲೆಯೂ ಕೂಡ ಬೀಳಬಹುದು. ಅದಕ್ಕಾಗಿನೇ ಜಗತ್ತಿನ ಅನೇಕ ದೇಶಗಳು ಈ ಘಟನೆಯನ್ನ ಗಮನಿಸ್ತಾ ಇದಾವೆ. ಅಂದಹಾಗೆ ಈ ಹಡಗು ಏನ್ ಮಾಡ್ತಿತ್ತು ಅಂತ ನೋಡೋದಾದ್ರೆ, MSV ಫೈಜೆ ನೂರೆ ಓಲಿಯಾ ಒಂದು ವಾಣಿಜ್ಯ ಸರಕು ಹಡಗು. ಇದರ ಕೆಲಸ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕು ಸಾಗಿಸೋದು. ಪ್ರತಿದಿನ ಜಗತ್ತಿನ ಸಾವಿರಾರು ವ್ಯಾಪಾರಿ ಹಡಗುಗಳು ಇದೇ ರೀತಿ ಸಂಚರಿಸ್ತಾ ಇರ್ತವೆ. ಇಂತಹ ಹಡಗುಗಳು ಯಾವುದೇ ಯುದ್ಧದಲ್ಲಿ ಭಾಗಿಯಾಗಿರೋದಿಲ್ಲ. ಇವುಗಳ ಉದ್ದೇಶ ಕೇವಲ ವ್ಯಾಪಾರ ಅಷ್ಟೇ. ಆದ್ದರಿಂದ ವಾಣಿಜ್ಯ ಹಡಗುಗಳ ಮೇಲೆ ನಡೆಯುವಂತಹ ದಾಳಿ ಜಾಗತಿಕ ವ್ಯಾಪಾರಕ್ಕೆ ಒಂದು ಆತಂಕದ ವಿಷಯವಾಗಿದೆ. ಅಂದಹಾಗೆ ಈ ಘಟನೆ ಯಾಕೆ ಇಷ್ಟೊಂದು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ರೆಡ್ ಸಿ ಬಗ್ಗೆ ತಿಳ್ಕೋಬೇಕು. ಸ್ನೇಹಿತರೆ, ರೆಡ್ ಸಿ ಅಂದ್ರೆ ಒಂದು ಕೇವಲ ಸಮುದ್ರ ಅಲ್ಲ. ಇದು ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ವ್ಯಾಪಾರ ಮಾರ್ಗಗಳಲ್ಲಿ ಒಂದು. ಏಷ್ಯಾದಿಂದ ಯುರೋಪ್ಗೆ ಹೋಗುವ ಬಹುತೇಕ ಹಡಗುಗಳು ಇದೇ ಮಾರ್ಗನ ಬಳಸ್ತವೆ. ಈ ಮಾರ್ಗದ ಮೂಲಕ ಹಡಗುಗಳು ಮುಂದೆ ಸೂಯೆಜ್ ಕೆನಾಲ್ ಅನ್ನ ಪ್ರವೇಶಿಸುತ್ತವೆ. ಇದರಿಂದ ಯುರೋಪ್ ತಲುಪೋದಿಕ್ಕೆ ಕಡಿಮೆ ಸಮಯ ಬೇಕಾಗುತ್ತೆ. ಅದರ ಜೊತೆಗೆ ಇಂಧನದ ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ. ಆದ್ರಿಂದ ಈ ಮಾರ್ಗ ಜಾಗತಿಕ ವ್ಯಾಪಾರಕ್ಕೆ ಬಹಳನೇ ಮುಖ್ಯ. ಒಂದು ಪಕ್ಷದಲ್ಲಿ ಈ ಮಾರ್ಗ ಸುರಕ್ಷಿತವಾಗಿರದಿದ್ರೆ ಹಡಗುಗಳು ಆಫ್ರಿಕಾ ಖಂಡವನ್ನ ಸುತ್ತಕೊಂಡು ಹೋಗ್ಬೇಕಾಗಿ ಬರುತ್ತೆ. ಇದರಿಂದ ಪ್ರಯಾಣದ ಸಮಯ ಹಲವಾರು ದಿನಗಳು ಹೆಚ್ಚಾಗುತ್ತೆ. ಜೊತೆಗೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಇದೇ ಕಾರಣಕ್ಕಾಗಿ ರೆಡ್ ಸಿ ನಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಜಗತ್ತಿನ ವ್ಯಾಪಾರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅಂದಹಾಗೆ ಸ್ನೇಹಿತರೆ, ರೆಡ್ ಸಿ ಯಲ್ಲಿ ಯಾಕೆ ಮತ್ತೆ ಈ ರೀತಿಯಾದಂತಹ ದಾಳಿಗಳು ನಡೀತಿದೆ ಅಂತ ನೋಡೋದಾದ್ರೆ, 2023ರಿಂದ ರೆಡ್ ಸಿ ಪ್ರದೇಶದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿಗಳು ಹೆಚ್ಚಾಗೋದಕ್ಕೆ ಶುರುವಾಯಿತು. ಈ ದಾಳಿಗಳಿಂದ ಕೇವಲ ಒಂದು ದೇಶ ಮಾತ್ರವಲ್ಲ, ಜಗತ್ತಿನ ಹಲವು ದೇಶಗಳ ಹಡಗುಗಳು ಕೂಡ ಪರಿಣಾಮವನ್ನ ಅನುಭವಿಸಿದೆ. ಇದರಿಂದ ಜಾಗತಿಕ ಸಾಗಾಟದ ವೆಚ್ಚವೂ ಕೂಡ ಹೆಚ್ಚಾಗ್ತಿದೆ. ಹಾಗಾಗಿ ರೆಡ್ ಸಿ ಯಲ್ಲಿ ನಡೆಯುವಂತಹ ಘಟನೆಗಳು ಕೇವಲ ಪ್ರಾದೇಶಿಕ ಸಮಸ್ಯೆ ಆಗದೆ ಅದು ಜಾಗತಿಕ ವ್ಯಾಪಾರದ ಸಮಸ್ಯೆಯಾಗಿ ಬದಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ದಾಳಿಯ ಹಿಂದೆ ಯಾರ ಕೈವಾಡ ಇರಬಹುದು ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹಾಗೂ ಕೆಲವು ತಜ್ಞರು ಈ ದಾಳಿಯ ಹಿಂದೆ ಹೂತಿ ಬಂಡುಕೋರರು ಇರಬಹುದು ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ 2 ವರ್ಷಗಳಲ್ಲಿ ರೆಡ್ ಸಿ ಪ್ರದೇಶದಲ್ಲಿ ನಡೆದ ಬಹಳಷ್ಟು ದಾಳಿಗಳಿಗೆ ಹೂತಿಗಳೇ ಹೊಣೆ ಅಂತ ಅಮೆರಿಕ, ಬ್ರಿಟನ್ ಮತ್ತು ಇನ್ನಿತರ ದೇಶಗಳು ಆರೋಪ ಮಾಡಿದ್ದಾವೆ. ಹೂತಿಗಳು ಯೆಮೆನ್ ನಲ್ಲಿರುವಂತಹ ಒಂದು ಮಿಲಿಟೆಂಟ್ ಸಂಘಟನೆ. ಇವರು ಹಲವು ಬಾರಿ ಕ್ಷಿಪಣಿಗಳು, ಡ್ರೋನ್ಗಳು ಹಾಗೂ ಸಮುದ್ರದ ದಾಳಿಗಳ ಮೂಲಕ ವ್ಯಾಪಾರ ಹಡಗುಗಳನ್ನ ಅಟ್ಯಾಕ್ ಮಾಡಿದ್ದಾರೆ. ಆದರೆ ಈ ಘಟನೆಯಾದ ನಂತರ ಹೂತಿ ಸಂಘಟನೆ ಯಾವುದೇ ರೀತಿಯಾದಂತಹ ಹೊಣೆಗಾರಿಕೆಯನ್ನ ಹೊತ್ಕೊಂಡಿಲ್ಲ. ಅಂದಹಾಗೆ ಸ್ನೇಹಿತರೆ, ಈ ದಾಳಿಯಿಂದ ಭಾರತಕ್ಕಾಗುವಂತಹ ಪರಿಣಾಮವನ್ನು ನೋಡೋದಾದ್ರೆ, ಮೇಲ್ನೋಟಕ್ಕೆ ಇದು ಕೇವಲ ಒಂದು ಹಡಗಿನ ಮೇಲೆ ಆಗಿರುವಂತಹ ದಾಳಿ ಅಂತ ಕಂಡ್ರೂ ಸಹ ಇದರ ಪರಿಣಾಮ ಬಹಳ ದೊಡ್ಡದಾಗಿದೆ. ಭಾರತದ ವಿದೇಶಿ ವ್ಯಾಪಾರದ ಬಹುಪಾಲು ಸಮುದ್ರ ಮಾರ್ಗಗಳ ಮೂಲಕನೇ ನಡೆಯುತ್ತೆ. ಅದರಲ್ಲೂ ಯುರೋಪ್ ಹಾಗೂ ಮಿಡಲ್ ಈಸ್ಟ್ ಗೆ ಹೋಗುವಂತಹ ಹಲವು ಹಡಗುಗಳು ಈ ರೆಡ್ ಸಿ ಮಾರ್ಗವನ್ನೇ ಬಳಸ್ತವೆ. ಈ ಪ್ರದೇಶದಲ್ಲಿ ಏನಾದ್ರೂ ಅಪಾಯ ಹೆಚ್ಚಾದ್ರೆ ಸಾಗಾಟದ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಭಾರತೀಯ ನಾವಿಕರು. ಸ್ನೇಹಿತರೆ, ಜಗತ್ತಿನ ಸಾವಿರಾರು ವ್ಯಾಪಾರಿ ಹಡಗುಗಳಲ್ಲಿ ಭಾರತೀಯ
ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಆದ್ರಿಂದ ಇಂತಹ ಪ್ರತಿಯೊಂದು ದಾಳಿಯೂ ಕೂಡ ಭಾರತೀಯ ನಾಗರಿಕರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಯನ್ನ ಮಾಡುತ್ತೆ. ಅಂದಹಾಗೆ ಸ್ನೇಹಿತರೆ, ಈಗ ಭಾರತ ಏನು ಮಾಡಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಭಾರತೀಯ ನೌಕಾಪಡೆ ಈಗಾಗಲೇ ಅರಬ್ಬಿ ಸಮುದ್ರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭದ್ರತಾ ಕಾರ್ಯಾಚರಣೆಗಳನ್ನ ನಡೆಸ್ತಾನೆ ಇದೆ. ಅಗತ್ಯ ಬಿದ್ದರೆ ಈ ಕಾರ್ಯಾಚರಣೆಗಳನ್ನ ಇನ್ನಷ್ಟು ಬಲಪಡಿಸಬಹುದು. ಎರಡನೇದಾಗಿ, ಅಪಾಯಕಾರಿ ಪ್ರದೇಶಗಳಲ್ಲಿ ಸಂಚರಿಸುವ ಭಾರತೀಯ ಹಡಗುಗಳಿಗೆ ವಿಶೇಷ ಭದ್ರತಾ ಸೌಕರ್ಯಗಳನ್ನ ನೀಡಬಹುದು. ಮೂರನೇದಾಗಿ, ಈ ವಿಷಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತಾಪಿಸಿ ಸಮುದ್ರ ಮಾರ್ಗಗಳ ಸುರಕ್ಷತೆಗಾಗಿ ಇತರ ದೇಶಗಳೊಂದಿಗೆ ಸಹಕಾರವನ್ನ ಹೆಚ್ಚಿಸಬಹುದು. ಯಾಕೆಂದ್ರೆ ಈ ಸಮಸ್ಯೆಯನ್ನ ಕೇವಲ ಒಂದು ದೇಶ ಮಾತ್ರ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಪೂರ್ವದಲ್ಲಿ ನಡೀತಿರುವಂತಹ ಸಂಘರ್ಷಗಳು ಈಗ ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಮುಂದಿನ ದಿನಗಳಲ್ಲಿ ರೆಡ್ ಸಿ ನಲ್ಲಿ ನಡೀತಿರುವಂತಹ ಹಡಗಿನ ಮೇಲಿನ ದಾಳಿಗಳನ್ನ ಎಲ್ಲಾ ದೇಶಗಳು ಸೇರಿ ಎಷ್ಟರ ಮಟ್ಟಿಗೆ ತಡೆಯೋದ್ರಲ್ಲಿ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.